ಬಲಿಜ ಜನಾಂಗದ ಕುಲಗುರುಗಳಾದ ಶ್ರೀ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ಸರ್ಕಾರದ ವತಿಯಿಂದ ಆಚರಿಸಲಾಯಿತು. ಅದು ಮೊದಲನೇ ಬಾರಿಗೆ ಇವತ್ತು ಇಲ್ಲಿ ರವೀಂದ್ರ ಕಲಾಕ್ಷೇತ್ರ ಮಾಡಿದ್ರು. ಮೊದಲು ಇದನ್ನು ಘೋಷಣೆ ಮಾಡಿದಂಥದ್ದು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಆವಾಗ ಬ್ಯಾಂಕ್ವೆಟ್ ಹಾಲಲ್ಲೇ ಕೂಡ ಈ ಕಾರ್ಯಕ್ರಮ ಆಯಿತು. ಬಹಳ ಚೆನ್ನಾಗೇ ಕೂಡ ಆಯಿತು, ಭಾಳ ಯಶಸ್ವಿಯಿಂದ ಆಯಿತು. ಇವತ್ತು ಕೂಡ ಎಲ್ಲರೂ ಕೂಡ JDS ಅವರು, ಕಾಂಗ್ರೆಸ್ ಅವರು, BJP ಅವರು, ರಾಜಕಾರಣದಲ್ಲಿ ಇಲ್ಲದೇ ಇರೋವಂಥವ್ರು ಕೂಡ ಬಂದು ಎಲ್ಲರೂ ಕೂಡ ವೇದಿಕೆಯಲ್ಲಿ ಕೂತಿದ್ರು. ಪ್ರದೀಪ್ ಈಶ್ವರ್ ಅವರು ಮಾತಾಡುವಾಗ ಇದು ಸಿದ್ದರಾಮಯ್ಯನವರ ಸರ್ಕಾರ, ಇದು ನನ್ನ ಸರ್ಕಾರ, ಯಾವನು BJP ಕರೆದಿದ್ದು, ಇಲ್ಲಿಂದ ಹೋಗಿ ಅನ್ನೋ ಥರ ಎಲ್ಲ ಮಾತಾಡ್ತಾಯಿದ್ರು. ನಾನು ಕೂಡ ಒಂದು 3-4 ನಿಮಿಷ ಕೇಳಿದೆ. ನಾನು ಒಬ್ಬ ಸಂಸದನಾಗಿದ್ದೀನಿ, ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿರೋವಂಥವನು. ನಾನು ಹೇಳಿದೆ, ನಾನು ಇರಬೇಕಾ ಬೇಡವಪ್ಪ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದೆ. ಅವ್ರು ಹೇಳೋದೇನು ಅಂತ ಹೇಳಿದ್ರೆ BJPನ ಗುಣಗಾನ ಮಾಡ್ತಾರೆ ಅಂತ. ಅಲ್ಲಿ ಬಂದಿರೋಂಥವ್ರು 95% ಅಷ್ಟು ಜನ ಎಲ್ಲರೂ ಕೂಡ ಯಾವುದೇ ಪಕ್ಷಕ್ಕೆ ಸೀಮಿತವಾಗಿದ್ದಂತಹ ಜನ, ಆಡಿಯನ್ಸ್ ಯಾರು ಬಂದಿರಲಿಲ್ಲ. ಅಲ್ಲಿ ಬಂದಿದ್ದಂಥವ್ರು ಸಮಾಜದಲ್ಲಿ ಏನಾಗುತ್ತೆ, ಅವರು ಸರ್ಕಾರದಲ್ಲಿ ಯಾವ ಸರ್ಕಾರ ಆ ಒಂದು ಸಮಾಜಕ್ಕೆ ಸಹಾಯ ಮಾಡಿರುತ್ತೋ ಅದನ್ನು ಅವ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ತಾತಯ್ಯನವರ ಒಂದು ಜಯಂತ್ಯೋತ್ಸವವನ್ನು ಘೋಷಣೆ ಮಾಡಿದ್ದು ಮೊದಲನೇ ಮಾಡಿದ್ದು ಭಾರತೀಯ ಜನತಾ ಪಕ್ಷದ, ನಮ್ಮ ಪಕ್ಷದ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದು. ಅದ್ರ ಹಿಂದೆ 3A to 2A ಕೂಡ ಮಾಡಿದ್ದು ಯಡಿಯೂರಪ್ಪನವರು. ಇವತ್ತು 3A to 2A ಒಂದು ಎಜುಕೇಷನ್ಗೆ ಮಾಡಿದ್ಮೇಲೆ ಇವತ್ತು ಸಾವಿರಾರು ಮಕ್ಕಳು ಪ್ರತಿ ವರ್ಷ ಡಾಕ್ಟರ್ಗಳು, ಇಂಜಿನಿಯರ್ಗಳಾಗ್ತಾರೆ. ಎಲ್ಲರೂ ಕೂಡ ಅವ್ರ ಬಗ್ಗೆ ಒಂದು ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಕಾಂಗ್ರೆಸ್ ಇದ್ದಾಗ ವಿನಾಕಾರಣ ಆ ಒಂದು 3Aಯಿಂದ 2Aಯನ್ನು ನಾವು 2Aಲ್ಲಿ ಇದ್ದದನ್ನು 3Aಗೆ ತಂದಿದ್ದಂಥದ್ದು. ಜನರು ಇವತ್ತು ಕೂಡ ಅದನ್ನು ಕಾಂಗ್ರೆಸ್ ಮೇಲೆ ಶಾಪ ಹಾಕ್ತಾ ಇದ್ದಾರೆ. ಇವತ್ತು ಇಂತಹ ಒಂದು ಸಂದರ್ಭದಲ್ಲಿ ಇವರು ನೀವು BJPಯವರು ಯಾರಿದ್ರು ನೀವು ಹೋಗ್ಬೋದು, ಹೊರಗಡೆ ಹಾಕಿ ಅವ್ರನ್ನ ಹೊರಗಡೆ ಹಾಕಿ ಅಂತ ಹೇಳಿದ್ರೆ ಕೋಪ ಬರುತ್ತೆ. ಅದಕ್ಕೆ ನಾನು ಕೂಡ ಅವ್ರಿಗೆ ನಮಸ್ತೆ. ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದ.